ಗೌರಿಬಿದನೂರಿನ ನಾಗಯ್ಯರೆಡ್ಡಿ ವೃತ್ತದಲ್ಲಿ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ಎನ್ಎಚ್ ಶಿವಶಂಕರ್ ರೆಡ್ಡಿ, ಇಂದು ನನ್ನನ್ನು ತಿಪ್ಪಗಾನಹಳ್ಳಿ ಟೋಲ್ ಪ್ಲಾಜಾದಿಂದ ಬೈಕ್ಗಳಲ್ಲಿ ಬರಮಾಡಿಕೊಂಡು ನೀವು ನೀಡಿದ ಆದರಾಭಿಮಾನ ನನಗೆ ಸ್ಫೂರ್ತಿ ನೀಡುತ್ತದೆ ಎಂದರು. ನಾನು ಈ ಕ್ಷೇತ್ರಕ್ಕೆ ಸಚಿವನಾಗಿ ಶಾಸಕನಾಗಿ ಸುಮಾರು 20 ವರ್ಷಗಳ ಕಾಲ ಮಾಡಿದ ಸೇವೆ ಅಭಿವೃದ್ಧಿ ಕಾರ್ಯಗಳನ್ನು ಗುರುತಿಸಿ ನನ್ನನ್ನು ಡಾಕ್ಟರ್ ಎಚ್ ನರಸಿಂಹಯ್ಯ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ನೇಮಿಸಲಾಗಿದೆ ಎಂದರು. ನನ್ನನ್ನ ಇವತ್ತು ನಮ್ಮ ತಿಪ್ಪಗಾನಹಳ್ಳಿ ಗಡಿಯಿಂದ ಬಹಳ ಉತ್ಸಾಹವಾಗಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ವೇಣುರವರ ಮರ್ತೋಗ್ಬಿಡ್ತೀನಿ, ವೇಣು ಯಾವಾಗಲೂ ಕೆಲಸ ಮಾಡೋದು ವೇಣು. ಸೊ ಹಾಗಾಗಿ ಇದೆಲ್ಲ ಕೂಡ ಬಹುಶಃ 24 ಗಂಟೆ ಒಳಗಡೆ ಈ ರೀತಿ ಈ ಒಂದು ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥ ವೇಣುರವರೇ, ಇದು ವೇಣುಗೆ ಸಲ್ಲಬೇಕು. ಹಾಗಾಗಿ ಇವತ್ತು ಎಲ್ಲ ಕಾರ್ಯಕರ್ತ ಬಂಧುಗಳೇ, ಇದಕ್ಕೆ ಸಹಕರಿಸ್ತಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಸಾರ್ವಜನಿಕ ಬಂಧುಗಳೇ, ಗೌರಿಬಿದನೂರು ತಾಲೂಕಿಗೆ ತನ್ನದೇ ಆದಂಥ ಇತಿಹಾಸ ಇದೆ. ಅದು ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಅಥವಾ ಶೈಕ್ಷಣಿಕವಾಗಿ ಅಥವಾ ಇತಿಹಾಸದ ಒಂದು ದೃಷ್ಟಿಯಿಂದ ಕೂಡ ಈ ಒಂದು ತಾಲೂಕಿಗೆ ವಿಶೇಷವಾದಂಥ ಸ್ಥಾನಮಾನ ಇವತ್ತು ರಾಜ್ಯದಲ್ಲಿದೆ. ವಿಧಾನಸೌಧದಲ್ಲಿ ನಡೆದಂತ ಸ್ವಾತಂತ್ರ್ಯ ಚಳುವಳಿ ಅಂದು ಸನ್ಮಾನ್ಯ ನಾಗರೆಡ್ಡಿ ಸರ್ಕಲ್ ಅಲ್ಲಿ ಇದೀವಿ ನಾವು. ನಾಗರೆಡ್ಡಿ ಅವರ ಮುಂದಾಳತ್ವದಲ್ಲಿ ಅಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ 38ರಲ್ಲಿ ನಡೆದಂತ ಸಂದರ್ಭದಲ್ಲಿ 38 ಜನ ದೇಶಕ್ಕಾಗಿ ತ್ಯಾಗ ಮಾಡಿದರು. ತಾಲೂಕಿನಲ್ಲಿ ಪ್ರವಾಸೋದ್ಯಮಕ್ಕೆ ಪ್ರಸಿದ್ಧವಾದ ವಿದುರಾಶ್ವತ್ಥ, ಇತರ ದೇವಾಲಯಗಳು, ಕೋಟಾಲದಿನ್ನಿಯ ಸಮೀಪವಿರುವ ಪ್ರಾದೇಶಿಕ ವಿಜ್ಞಾನ ಕೇಂದ್ರ, ವಿವಿಧ ಸರ್ಕಾರಿ ವಿದ್ಯಾಕೇಂದ್ರಗಳು, ಸಾಂಸ್ಕೃತಿಕ ಕೇಂದ್ರವಾದ ಡಾಕ್ಟರ್ ಎಚ್.ಎನ್. ಕಲಾಭವನವನ್ನು ಅಭಿವೃದ್ಧಿಪಡಿಸಲು ನಾನು ಶ್ರಮಿಸುತ್ತೇನೆ. 20 ವರ್ಷಗಳ ಇವರ ಅಧಿಕಾರಾವಧಿಯಲ್ಲಿ ಆದ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ತಿಳಿಸಿದ್ರ. ತಾಲೂಕು ಕೇಂದ್ರದಲ್ಲಿ ಕಾರ್ಯಾಲಯ ಏರ್ಪಾಟು ಮಾಡಿ ಜನಸೇವೆಯನ್ನ ಮಾಡಲು ಮುಂದಾಗುತ್ತೇನೆ ಎಂದ್ರ. ನಮ್ ಶಿವಶಂಕರ್ ರೆಡ್ಡಿ ಸಾಹೇಬರು ಮುಂದೆ ಬರೋ ಚುನಾವಣೆಯಲ್ಲಿ ಗೆಲ್ತಾರೆ, ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ತಾರೆ. ಇದಂತೂ ಸತ್ಯ. ನನ್ನ ಜೀವನದಲ್ಲಿ ಶಿವಶಂಕರ್ ರೆಡ್ಡಿ ಸಾಹೇಬರು, ನಮ್ ಚಿಂತಾಮಣಿ MC ಸಾಹೇಬರು, ರಮೇಶ್ ಕುಮಾರ್ ಸಾಹೇಬರು, ಕೃಷ್ಣ ಬೈರೇಗೌಡ ಸಾಹೇಬರು, ಇವರೆಲ್ಲ ಫಸ್ಟ್ ನನ್ಗೆ ಎಲೆಕ್ಷನ್ ನಿಂತ್ಕೋ ಅಂತ ಹೇಳಿದ್ದೆ. ಈ ಎಲ್ಲ ಹೇಳಿ ನನಗೆ ಟಿಕೆಟ್ ಕೊಡಿಸಿ ಇವತ್ತು ನಾನು ಏನಾದ್ರೂ ಆಗಿದ್ದೀನಿ ಅಂದ್ರೆ ನನ್ನ ಋಣ ಕೊನೆವರೆಗೂ ಸಾಹೇಬ್ರ ಮೇಲೆ ಇರುತ್ತೆ. ಇಲ್ಲೇ ಮಾರ್ಚ್ ಅಲ್ಲಿ ನಾನು ಸಾಹೇಬ್ರಿಗೆ ಜಸ್ಟ್ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ನನಗೇನು ಆಲೋಚನೆ ಇಲ್ಲ. ಮಾರ್ಚ್ 23ನೇ ತಾರೀಕು ಜಸ್ಟ್ ಮಾತಾಡ್ಕೊಂಡು ಬರೋಣ ಅಂತಿದ್ದೆ. ಸಾಹೇಬ್ರು ನಮ್ಮ ಈಗಿನ ಉಸ್ತುವಾರಿ ಸಚಿವರು ಇಬ್ರು ಕುತ್ಕೊಂಡು ಯಾಕೆ ಎಲೆಕ್ಷನ್ ನಿಲ್ಬಾರ್ದು ಅಂತ ಏನ್ ಅವಕಾಶ ಕೊಟ್ಟರು. ನನಗೆ ರಾತ್ರಿ 1 ಗಂಟೆ 2 ಗಂಟೆವರೆಗೂ ಪಾಪ ಹೈಕಮಾಂಡ್ ಜೊತೆ ಮಾತಾಡಿ ನನಗೆ B.Pharm ತೆಗೆಸ್ಕೊಟ್ರು. ನನಗೆ ನಂಬಿಕೆ ಇದೆ, ನನ್ನ ಋಣ ನಮ್ಮ ಶಿವಶಂಕರ್ ರೆಡ್ಡಿ ಸಾಹೇಬರು ಇವತ್ತೊಂದು ಪವರ್ಫುಲ್ ಪ್ರಾಧಿಕಾರಕ್ಕೆ ಇವತ್ತು HN ಪ್ರಾಧಿಕಾರ ನಮ್ಮ ಸರ್ಕಾರ ಕೊಟ್ಟಿದೆ ಅಂದ್ರೆ ಇದು HN ಸಾಹೇಬ್ರಿಗೂ ಶಿವಶಂಕರ್ ರೆಡ್ಡಿ ಸಾಹೇಬ್ರಿಗೂ ಗೌರಿಬಿದನೂರು ಕೊಟ್ಟಿರೋ ಕೊಡುಗೆ ಇದು. ನೀವು ಒಂದು ಯೋಚನೆ ಮಾಡಬೇಕು. ಮುಂದೆ ಬರುವ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಬೇಕೆಂದು ಕಾರ್ಯಕರ್ತರಿಗೆ ಕರೆ ನೀಡಿದ್ರ. ಇಡಗೂರು ರಸ್ತೆಯಲ್ಲಿ ಶಾಲೆಗಳು, ಹಿಂದೂಪುರ ರಸ್ತೆಯಲ್ಲಿ ಕೈಗಾರಿಕೆಗಳು, ಬೆಂಗಳೂರು ರಸ್ತೆಯಲ್ಲಿ ಆಡಳಿತ ಕಾರ್ಯಾಲಯಗಳನ್ನು ನನ್ನ ಅವಧಿಯಲ್ಲಿ ಏರ್ಪಾಟು ಮಾಡಿ ಜನಸೇವೆ ಮಾಡಿದ್ದೇನೆ ಎಂದ್ರ. ಮಾಜಿ ಸಚಿವ ಎನ್ಎಚ್ ಶಿವಶಂಕರ್ ರೆಡ್ಡಿ ಅವರಿಗೆ ಡಾಕ್ಟರ್ ಎಚ್.ಎನ್. ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಮಾಡಿ ಆದೇಶ ಹೊರಡಿಸಿದ ಹಿನ್ನೆಲೆಯಲ್ಲಿ ಇಂದು ತಾಲೂಕಿನ ತಿಪ್ಪಗಾನಹಳ್ಳಿ ಟೋಲ್ನಿಂದ ನಗರದವರೆಗೆ ಕಾಂಗ್ರೆಸ್ ಬೈಕ್ ರ್ಯಾಲಿ ಹಮ್ಮಿಕೊಂಡಿತ್ತು. ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು.